ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನೋಡ್ತಾ ಇದ್ರೆ ನನ್ನ ಮುಂದೆ ಒಂದು ಸಣ್ಣ ಬಾಕ್ಸ್ ಇರುವಂಥದ್ದು. ಈ ಒಂದು ಬಾಕ್ಸ್ನೊಳಗೆ ಒಂದು ಮೊಬೈಲ್ನ ಚಾರ್ಜರ್ ಇರುವಂಥದ್ದು. ಆಯಿತಾ, ಹೌದು, ಇದು ನೋಡೋದಕ್ಕೆ ಮಾತ್ರ ಮೊಬೈಲ್ ಚಾರ್ಜರು, ಆದರೆ ಆ ಒಂದು ಚಾರ್ಜರ್ನ ಒಳಗಡೆ ಕ್ಯಾಮ್ರಾ ಇರುತ್ತೆ. ಸ್ಪ್ರೇ ಮಾಡೋದಕ್ಕೆ ಕ್ಯಾಮ್ರಾ ಇರುತ್ತೆ. ಆಯಿತಾ, ಏನೋ ಒಂದು ವಿಷಯ, ಏನೋ ಒಂದು ನೀವು ಯಾರನ್ನ ಸ್ಪ್ರೇ ಮಾಡಬೇಕು, ಆಯಿತಾ, ಅಂದರೆ ಒಳ್ಳೆ ವಿಷಯಕ್ಕೆ ಪಾಪ ಯಾರಿಗೋ ತೊಂದರೆ ಆಗ್ತಾ ಇದೆ, ಏನೋ ಲಂಚ ತಗೋತಾ ಇದ್ದಾರೆ ಅಥವಾ ಬೇರೆ ಇನ್ನೊಂದೇನೋ ಮಾಡ್ತಾರೆ ಕೆಟ್ಟ ಕೆಲಸವನ್ನು. ಸೊ ಅದನ್ನು ಸ್ಪ್ರೇ ಮಾಡೋದಕ್ಕೆ ಈ ಒಂದು ಚಾರ್ಜರ್ನ ಯೂಸ್ ಮಾಡ್ಬೋದು, ಬೇರೆ ಕೆಟ್ಟ ವಿಷಯಗಳಿಗಲ್ಲ. ಸೊ ಯಾವುದೊಂದು ವಸ್ತು ಅಂದರೆ ಒಳ್ಳೆಯದು ಕೆಟ್ಟದ್ದು ಎರಡೂ ಇರುತ್ತೆ. ನಾವು ಯಾವ ರೀತಿ ಉಪಯೋಗಿಸ್ಕೊತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಒಂದು ಸರಿಯಾದ ವಿಷಯಗಳಿಗೆ ಈ ರೀತಿ ಗ್ಯಾಜೆಟ್ಗಳನ್ನು ಯೂಸ್ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್. ಇದನ್ನು ತಲೆಗಿಟ್ಕೊಳ್ಳಿ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಇದನ್ನು ಅನ್ಬಾಕ್ಸ್ ಮಾಡ್ತೀನಿ, ರಿವ್ಯೂ ಮಾಡ್ತೀನಿ, ಯಾವ ರೀತಿದೆ ಒಂದು ಚಾರ್ಜರು ಮತ್ತಿದರ ಒಂದು ವಿಡಿಯೋ ಕ್ವಾಲಿಟಿ ಯಾವ ರೀತಿ ಬರುತ್ತೆ, ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ. ಓಕೆ, ಮೊದಲನೇದಾಗಿ ಈ ಒಂದು ಬಾಕ್ಸನ್ನು ಓಪನ್ ಮಾಡೋಣ. ಆ್ಯಕ್ಚುಲಿ ನೋಡ್ತಿದ್ರೆ ಒಂದು ಬಾಕ್ಸ್ನ ಮೇಲೆ ಮೇಡ್ ಇನ್ ಇಂಡಿಯಾ ಅಂತ ಬರ್ತಿರುವಂಥದ್ದು. ಬೆಂಗಳೂರಿನ ಕಂಪ್ನಿ ಆ್ಯಕ್ಚುಲಿ ಇದು, ಬಟ್ ಇದು ಆ್ಯಕ್ಚುಲಿ ಮೇಡ್ ಇನ್ ಇಂಡಿಯಾ ಅಲ್ಲವೇ ಅಲ್ಲ. ಫಸ್ಟ್ ಆಫ್ ಆಲ್ ಇದು ಬೇರೆ ದೇಶದ್ದು, ಮೋಸ್ಟ್ಲಿ ಚೈನಾದಿಂದ ಇಂಪೋರ್ಟ್ ಮಾಡ್ಕೊಂಡಿದ್ದಾರೆ ಅಂತ ಅನ್ಕೋತೀನಿ. ಸೊ ಬಾಕ್ಸ್ ಒಳಗಡೆ ಹೆಂಗಿದೆ ಅಂತ ಚೆಕ್ ಮಾಡೋಣ. ಸೊ ಓಪನ್ ಮಾಡಿದ ತಕ್ಷಣ ನಿಮಗೆ ಡೈರೆಕ್ಟಾಗಿ ಯೂಸರ್ ಮ್ಯಾನ್ಯುವಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡು, ವಾರಂಟಿ ಅಂತೂ ನನಗಂತೂ ಇರೋ ಡೌಟ್ ಇದ್ರ ಮೇಲೆ. ಸೊ ಏನೇನೋ ಇದೆ. ಸೊ ಇನ್ಸ್ಟ್ರಕ್ಷನ್ಸ್ ಎಲ್ಲ ಇದೆ ಇದ್ರೊಳಗೆ ಒಟ್ಟಿಗೆ. ಸೊ ನೋಡ್ತಾ ಇದ್ದೀರಾ, ಇನ್ನು ನೋಡ್ಬೋದು ಇದ್ರೊಳಗೆ ಇನ್ನೊಂದು ಏನೇನೋ ಇದೆ ಇನ್ಸ್ಟ್ರಕ್ಷನ್ಸು, ಸೆಕ್ಯೂರಿಟಿದಂತೇನೋ. ಸೊ ನಿಮಗೆ ಅದನ್ನು ಬಿಟ್ಟರೆ ನೋಡ್ಬೋದು ಡೈರೆಕ್ಟಾಗಿ ಒಂದು ಚಾರ್ಜರ್ ಸಿಗ್ತಾ ಇರುವಂಥದ್ದು. ಓಲಿ ಶಿಟ್, ಇದನ್ನ ಮೊಬೈಲ್ ಚಾರ್ಜರ್ ಅಲ್ಲ ಅಂತ ಯಾರು ಹೇಳಲ್ಲ. ಇದನ್ನ ಅದನ್ನ ಬಿಟ್ಟರೆ ಒಂದು ಸಣ್ಣದೊಂದು ಡಾಟಾ ಕೇಬಲ್ ನೀಡಿದ್ದಾರೆ, USB ಟೈಪ್ ಎ ಇಂದ ಟೈಪ್ ಎಗೆ. ಸೊ ಅದನ್ನ ಬಿಟ್ಟರೆ ಬಾಕ್ಸ್ ಒಳಗೆ ಏನೂ ಇಲ್ಲ. ಮೊದಲನೇದಾಗಿ ನೋಡ್ತಾ ಇದ್ರೆ ಈ ಒಂದು ಕ್ಯಾಮರಾ ಚಾರ್ಜರ್ ನಿಮಗೆ ಈ ರೀತಿ ನೋಡ ಸಿಗ್ತಾ ಇರುವಂಥದ್ದು. ಲಿಟ್ರಲಿ ಯಾವ ಆ್ಯಂಗಲ್ನಿಂದಲೂ ಸಹ ಇದು ಒಂದು ಕ್ಯಾಮರಾ ಅಂತ ನಿಮಗೆ ಅನಿಸೋದೇ ಇಲ್ಲ. ಎಲ್ಲಿಂದ ನೋಡಿದ್ರು ಸಹ ಒಂದು ಚಾರ್ಜರ್ ಅಂತ ಫೂಲ್ ಮಾಡಿಬಿಡ್ಬೋದು. ನನ್ನನ್ನು ತೋರಿಸಿದ್ರು, ನನಗೂ ತೋರಿಸಿದ್ರು ಸಹ ಇದೊಂದು ಚಾರ್ಜರ್ ಅಂತ ನಾನು ಅಂತೀನಿ. ಇದು ಯಾವುದೇ ಕಾರಣಕ್ಕೂ ಯಾವ ಆ್ಯಂಗಲಿಂದನೂ ಕ್ಯಾಮ್ರಾ ಅಂತ ನಿಮಗೆ ಅನಿಸೋದೇ ಇಲ್ಲ. ಹಾಗಾದರೆ ಕ್ಯಾಮ್ರಾ ಎಲ್ಲಪ್ಪ ಇದೆ ಅಂತ ನೀವು ಕೇಳ್ತಿದ್ದೀರಾ ಅಂತ ನೋಡ್ತಾ ಇದ್ದೀರಾ. ಈ ಕಡೆ ಸೈಡು ಒಂದು ಕ್ಯಾಪ್ ಥರ ಇದೆ. ಆಯ್ತಾ, ಒಂದು ಕ್ಯಾಪನ್ನು ಓಪನ್ ಮಾಡಿದ್ರಿ ಅಂತಂದರೆ ನಿಮಗೆ ಈ ಒಂದು ಕ್ಯಾಮ್ರಾ ನಿಮಗೆ ನೋಡೋಕೆ ಸಿಗ್ತಾ ಇರುವಂಥದ್ದು. ಗಮನಿಸ್ತಾ ಇದ್ದಾರೆ ಅದನ್ನಿಲ್ಲಿ. ಇದರಲ್ಲಿ ನೋಡ್ತಾ ಇದ್ದೀರಾ USB ಟೈಪ್ ಎ ಆ ಕಡೆಯಿಂದನೂ ಸಹ ಕಾಣುತ್ತೆ. ಮಧ್ಯೆ ಒಂದು ಕ್ಯಾಮ್ರಾ ಇರುವಂಥದ್ದು. SD ಕಾರ್ಡ್ ಸ್ಲಾಟ್ ಹಾಕೋದಕ್ಕೆ ಈ ಕಡೆ ಒಂದು ಪೋರ್ಟನ್ನು ನೀಡಿದ್ದಾರೆ. ಮತ್ತಿನ್ನೊಂದು L ಆ್ಯಂಡ್ M ಅಂತ ಒಂದು 2 ಮೋಡ್ಗಳಿದೆ. ಆಯಿತಾ, L ಆ್ಯಂಡ್ M ಅಂತ. ಇದು L ಅಂತ ಅಂದರೆ ಕಂಟಿನ್ಯೂಸ್ ರೆಕಾರ್ಡ್ ಆಗ್ತಾ ಇರುತ್ತೆ. SD ಕಾರ್ಡ್ ಫಿಲ್ ಆದಮೇಲೆ ಆಟೋಮೆಟಿಕ್ ಅದು ರೀಪ್ಲೇಸ್ ಮಾಡುತ್ತೆ. L ಅಂತ ಅಂದರೆ. M ಮೋಡ್ಗೆ ಹಾಕೊಂಡಿರಿ ಅಂತಂದರೆ 3 ನಿಮಿಷಕ್ಕೆ ಒಂದೊಂದು ವೀಡಿಯೋನ ಅದು ಕಟ್ ಮಾಡಿಕೊಂಡು ಫಿಲ್ ಆಯಿತು ಅಂದರೆ ಸ್ಟಾಪ್ ಮಾಡಿಬಿಡುತ್ತೆ ವಿಡಿಯೋ ರೆಕಾರ್ಡನ್ನು. ಸೊ ಮೋಡ್ಗಳಿರುವಂಥದ್ದು ಇದು. ಇದರ ಜೊತೆಗೆ ಒಂದು ಫೋನ್ ನೀವು ನಾರ್ಮಲ್ ಆಗಿ ಚಾರ್ಜ್ ಕೂಡ ಮಾಡ್ಬೋದು. ಸೊ ತುಂಬ ನಿಧಾನಕ್ಕೆ ಚಾರ್ಜ್ ಆಗುತ್ತೆ. ಫಾಸ್ಟ್ ಚಾರ್ಜರ್ ಏನೂ ಅಲ್ಲ, ಇದು ಒಂದು ನಾರ್ಮಲ್ ಚಾರ್ಜರ್ ರೀತಿ ಕೆಲಸವನ್ನು ಸಹ ಇದು ಮಾಡುತ್ತೆ. ಈ ಒಂದು ಡಾಟಾ ಕೇಬಲ್ ಏನಕ್ಕೆ ಮಾಡಿದ್ರೆ ಅಂದರೆ 2 ಥರ ಯೂಸ್ ಮಾಡ್ಕೊಬೋದು. ಒಂದು ನೀವು ಪವರ್ ಬ್ಯಾಂಕಿಗೆ ಕನೆಕ್ಟ್ ಮಾಡಿಬಿಟ್ಟು ಇದಕ್ಕೆ ಪವರನ್ನು ಕೂಡ ನೀಡ್ಬೋದು. ಅಂದರೆ ಪವರ್ ಬ್ಯಾಂಕಿಗೆ ಹಾಕ್ತೀರಾ. ಸೊ ಆಗ ಇದಕ್ಕೆ ಕನೆಕ್ಟ್ ಮಾಡೋದು ಅಂತ ಅಂದರೆ ರೆಕಾರ್ಡ್ ಆಗಿ ಶುರುವಾಗುತ್ತೆ. ಇದರ ಜೊತೆಗೆ ಇದನ್ನು ನೀವು ಕಂಪ್ಯೂಟರ್ಗೆ ಸಹ ಕನೆಕ್ಟ್ ಮಾಡ್ಬೋದು. ಸೊ 2 ರೀತಿ ಇದನ್ನು ಯೂಸ್ ಮಾಡ್ಕೊಬೋದು. ಬಿಲ್ಡ್ ಕ್ವಾಲಿಟಿನೂ ಅಷ್ಟೇ ಒಂದು ಲೆವೆಲಿಗೆ ತುಂಬ ಚೆನ್ನಾಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನೋಡೋದಕ್ಕೊಂದು ಚಾರ್ಜರ್ ಇದು. ಇನ್ನು ಇದು ಪ್ರೊಡ್ಯೂಸ್ ಮಾಡುವಂಥ ವಿಡಿಯೋ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂತಂದರೆ ಆ ವಿಡಿಯೋ ಸ್ಯಾಂಪಲ್ಸ್ಗಳನ್ನ ನೋಡ್ತಾ ಇದ್ದೀರಾ ನೀವು. ವಿಡಿಯೋ ಕಿತ್ತೋಗಿರೋ ಕ್ವಾಲಿಟಿ ಇದೆ. ಆಯಿತಾ, ಕಿತ್ತೋಗಿರೋ ಕ್ವಾಲಿಟಿ ಚೂರು ಚೆನ್ನಾಗಿಲ್ಲ ವಿಡಿಯೋ ಕ್ವಾಲಿಟಿ. ಸೌಂಡ್ ಕ್ವಾಲಿಟಿನೂ ಅಷ್ಟೇ ಒಂದು ಲೆವೆಲಿಗೆ ಓಕೆ, ಬಟ್ ಅದು ಚೆನ್ನಾಗಿಲ್ಲ, ಕಿತ್ತೋಗಿರೋ ಥರ ಇದೆ. ಬಟ್ ಇದು ಹೇಳುವಂಥ ಕೆಲಸವನ್ನಂತೂ ಮಾಡುತ್ತೆ. ಇದೇನು ವಿಡಿಯೋ ರೆಕಾರ್ಡ್ ಅಂತೂ ಮಾಡುತ್ತೆ, ಏನು ವರ್ಕ್ ಆಗಲ್ಲ ಅನ್ನೋ ಥರ ಇಲ್ಲ. ವಿಡಿಯೋ ರೆಕಾರ್ಡನ್ನಂತೂ ಮಾಡೇ ಮಾಡುತ್ತೆ. ಸೊ ಪರವಾಗಿಲ್ಲ, ನನಗೇನೋ ಒಂದು ಒಳ್ಳೆ ಪ್ರಾಡಕ್ಟ್ ಅಂತ ಅನ್ನಿಸ್ತು. ವಿಡಿಯೋ ಕ್ವಾಲಿಟಿ ಕಿತ್ತೋಗಿರೋ ಥರ ಇದ್ರೂ ಸಹ ಇದು ಏನು ಹೇಳುತ್ತೋ ಆ ಕೆಲಸವನ್ನಂತೂ ಮಾಡುತ್ತೆ. ಸೊ ಇದನ್ನು ಒಂದು ಒಳ್ಳೆಯ ವಿಷಯಕ್ಕಾಗಿ ಉಪಯೋಗಿಸ್ಕೊಳ್ಳಿ ದಯವಿಟ್ಟು. ಇನ್ನು ಒಂದು ಚಾರ್ಜರ್ ಕ್ಯಾಮ್ರಾದ ಬೆಲೆಯ ಬಗ್ಗೆ ಮಾತನಾಡಬೇಕು ಅಂತಂದರೆ ಅಮೆಝಾನಲ್ಲಿ 1550 ರೂಪಾಯಿ ಆಗ್ತಾ ಇರುವಂಥದ್ದು. ಸೊ ನೀವು ಆರ್ಡರ್ ಮಾಡಬೇಕು ಅಂದರೆ, ಪರ್ಚೇಸ್ ಮಾಡಬೇಕು ಅಂದರೆ ಆ ಒಂದು ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಸೊ ನನಗೇನೋ ಒಂದು ಒಳ್ಳೆ ಪ್ರಾಡಕ್ಟ್ ಅಂತ ಅನ್ನಿಸ್ತು. ಸೊ ತುಂಬ ಇದೆ ಇದರ ಪ್ರಾಡಕ್ಟ್ಗಳಾಯ್ತಾ, ಹೆವಿ ಇದೆ ಪ್ರಾಡಕ್ಟ್ಗಳು. ನೀವು ಆನ್ಲೈನಲ್ಲಿ ಬೇಜಾನ್ ಸರ್ಚ್ ಮಾಡ್ತೀರಿ. ನನಗೆ ರೀಸೆಂಟಾಗಿ ಒಬ್ಬರು ಕೇಳಿದ್ರು ಇದ್ರ ಬಗ್ಗೆ ದಯವಿಟ್ಟು ಒಂದು ವಿಡಿಯೋ ಮಾಡಿ, ನನಗೆ ಅವಶ್ಯಕತೆ ಇದೆ ಅಂತ. ಸೊ ಪಾಪ ಅವ್ರಿಗೇನು ಪ್ರಾಬ್ಲಮ್ ಇತ್ತು ಅಂತ ಗೊತ್ತಿಲ್ಲ, ಬಟ್ ಸ್ಟಿಲ್ ಇದನ್ನು ಸಜೆಸ್ಟ್ ಮಾಡಿದೆ. ಐ ಹೋಪ್ ಅವ್ರಿಗೆ ಯೂಸ್ ಆಯಿತು ಅಂತ ಅನ್ಕೋತೀನಿ. ಸೊ ಹಿಂಗಿದೆ ಕ್ವಾಲಿಟಿ. ಸೊ ನಿಮಗೆ ಈ ಒಂದು ಪ್ರಾಡಕ್ಟ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಬೇರೆ ಇನ್ಯಾವುದಾದ್ರು ಸಜೆಷನ್ ಇದೆ ಅಂದರೆ ದಯವಿಟ್ಟು ಕೆಳಗಡೆ ಕಾಮೆಂಟಲ್ಲಿ ತಿಳಿಸ್ಬೋದು. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮತ್ತು ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಡಿಸ್ಕ್ರಿಪ್ಷನ್ ಇದೆ, ಫಾಲೋ ಮಾಡೋದಿಲ್ಲ.
ಸಿಗೋಣ ಮುಂದಿನ